ಫೋನ್ ಕದ್ದಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಅವರ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಮಾತಿನಲ್ಲಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಚಿವ ಚಲುವರಾಯಸ್ವಾಮಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿರುವಂತಹದ್ದು, ಅದರ ಬಗ್ಗೆ ತನಿಖೆ ಆಗಿತ್ತು, ಎಲ್ಲಿಗೆ ಬಂತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ನನಗೆ ಸಂಬಂಧಪಟ್ಟದ್ದ ವಿಚಾರ ಅಲ್ಲ ಅಂತ ಕೂಡ ತಿಳಿಸಿದ್ದಾರೆ ಎಚ್.ಡಿ. ಇನ್ನೊಬ್ಬರ ಟೆಲಿಫೋನ್ ಅನ್ನ ಟ್ಯಾಪಿಂಗ್ ಮಾಡುವಂತಹ ಅವಶ್ಯಕತೆ ನನಗೇನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಟೆಲಿಫೋನ್ ಟ್ಯಾಪಿಂಗ್ ಮಾಡಿಕೊಂಡಿದ್ದಿದ್ರೆ ನನ್ನ ಸರ್ಕಾರ ಹೋಗ್ಲಿಕ್ಕೆ ಬಿಡ್ತಿದ್ನಾ, ನನ್ನ ಸರ್ಕಾರ ಅವತ್ತು ಹೋಗ್ತಿತ್ತ ಅಂತ ಹೇಳಿ ಹಳೆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಎಚ್.ಡಿ. ಹಲವು ರೀತಿಯ ಅಪಪ್ರಚಾರವನ್ನು ನನ್ನ ಬಗ್ಗೆ ಮಾಡಲಾಗ್ತಾ ಇದೆ, ಇನ್ನೊಬ್ಬ ಸ್ವಾಮೀಜಿ ಇದ್ರೆ ಆಶೀರ್ವಾದ ಸಿಗಲಿ ಅಂತ ಹೇಳಿ ಪರ್ಯಾಯ ಮಠವನ್ನ ಮಾಡಿದ್ರು. ದೊಡ್ಡ ಜನಸಂಖ್ಯೆ ಇದೆ ಎಂದಿದ್ದಕ್ಕೆ ಇನ್ನೊಂದು ಮಠವನ್ನ ಮಾಡಲಿಕ್ಕೆ ಸ್ವಾಮೀಜಿ ಕೂಡ ಒಪ್ಕೊಂಡಿದ್ರು. ನಾವು ಸಹಕಾರ ಕೊಟ್ಟಿದ್ವಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಚಲುವರಾಯಸ್ವಾಮಿ ಅವರು ಮಾಡಿದಂತಹ ಆರೋಪಕ್ಕೆ ಮಾತಿನ ಮೂಲಕವೇ ತಿರುಗೇಟನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತಹದ್ದು. ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ಇದು ಡಿ.ಕೆ. ಶಿವಕುಮಾರ್ ಮತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಡಿರುವಂತಹ ಆರೋಪಗಳಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ತಿರುಗೇಟು, ಮಾತಿನ ಮೂಲಕವೇ ತಿರುಗೇಟನ್ನು ಕೊಟ್ಟಿದ್ದಾರೆ. ನನಗೆ ಫೋನ್ ಕದ್ದಾಲಿಕೆ ಮಾಡುವಂತಹ ಅಗತ್ಯತೆ ಬಿದ್ದಿರಲಿಲ್ಲ ಅನ್ನೋದನ್ನ ತಮ್ಮ ಹೇಳಿಕೆಯ ಮೂಲಕ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಫೋನ್ ಕದ್ದಾಲಿಕೆಯ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಅಪ್ರೇಮೇನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಫೋನ್ ಕದ್ದಾಲಿಕೆ ಆರೋಪವನ್ನು ಏನು ಕೃಷಿ ಸಚಿವರು ಮಾಡಿದ್ರು, ಇದಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ನೀಡಿರ್ತಕ್ಕಂಥದ್ದು. ಈ ಫೋನ್ ಟ್ಯಾಪಿಂಗ್ ಏನಿದೆ ಇದ್ರ ಬಗ್ಗೆ ತನಿಖೆ ಕೂಡ ನಡೀತು. ಆ ತನಿಖೆ ಎಲ್ಲಿಗೆ ಬಂತು? ನನಗೆ ಇನ್ನೊಬ್ಬರ ಫೋನನ್ನು ಕದ್ದಾಲಿಕೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಆಗೇನಾದರೂ ನಾನು ಫೋನ್ ಟ್ಯಾಪಿಂಗ್ ಮಾಡ್ಕೊಂಡು ಕೂತಿದ್ರೆ ನನ್ನ ಸರ್ಕಾರ ಹೋಗಲು ಬಿಡ್ತಿದ್ನ? ಆ ಸಂದರ್ಭದಲ್ಲಿ ಸರ್ಕಾರ ಹೋಗ್ತಿದ್ದೆ ಅಂತ ಹೇಳಿ ಚಲುವರಾಯಸ್ವಾಮಿ ಆರೋಪಕ್ಕೆ ತಿರುಗೇಟನ್ನು ನೀಡಿರ್ತಕ್ಕಂಥದ್ದು. ಕೆಲವರು ರಾಜಕೀಯದಲ್ಲಿ ನನ್ನ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಯಶಸ್ವಿ ಕಾಣ್ತೀನಿ ಅಂತ ಅವ್ರು ಅನ್ಕೊಂಡಿದ್ರೆ ಯಾವುದೇ ಅವರು ಅದರಲ್ಲಿ ಯಶಸ್ವಿ ಆಗಲ್ಲ. ನಾವು ಯಾವುದೇ ಕಾರಣಕ್ಕೂ ಪರ್ಯಾಯ ಮಠವನ್ನ ಮಾಡಲಿಕ್ಕೆ ಹೋಗಿರಲಿಲ್ಲ. ದೊಡ್ಡ ಸಮಾಜ ಇರತಕ್ಕಂತಹ ಇದಕ್ಕೆ ಇನ್ನೊಬ್ರು ಸ್ವಾಮೀಜಿ ಇದ್ರೆ ಅವ್ರ ಆಶೀರ್ವಾದ ಸಹ ಸಿಕ್ತಿತ್ತು. ಹಾಗಾಗಿ ಇನ್ನೊಬ್ರು ಮಠವನ್ನ ಮಾಡ್ತೀವಿ ಅಂದಾಗ ನಾವು ಸಹಕಾರವನ್ನು ಕೊಟ್ಟಿದ್ವಿ. ಈಗ ಏನ್ ಮಠ ಮಾಡಲು ಹೊರಟಿದ್ರು ಅವರೀಗ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಹಾಗಾಗಿ ನಿರ್ಮಲಾ ಸ್ವಾಮೀಜಿ ಆಗಲಿ ಯಾವುದೇ ಸ್ವಾಮೀಜಿ ಫೋನನ್ನು ನಾನು ಕದ್ದಾಲಿಕೆಯನ್ನ ಮಾಡಿಲ್ಲ. ಕೆಲವರು ಪಿತೂರಿಯಿಂದ ನನ್ನ ಬಗ್ಗೆ ಈಗ ಚುನಾವಣೆ ಸಂದರ್ಭದಲ್ಲಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಏನು ನಾನು ಮುಖ್ಯಮಂತ್ರಿ ಆಗಿ 2ನೇ ಬಾರಿ ಮುಖ್ಯಮಂತ್ರಿ ಆಗಂತ ಸಂದರ್ಭದಲ್ಲಿ 140
140 ವಿವಿಧ ಜಾತಿಯ ಸಣ್ಣ ಸಣ್ಣ ಮಠಗಳನ್ನ ಗುರುತ ಹಿಡಿದಿರಲ್ಲ ಅಂತ ಸ್ವಾಮೀಜಿಯ ಪರಿಸ್ಥಿತಿ ನೋಡಿ 130 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದೀನಿ. ಇದೆಲ್ಲ ರಾಜಕಾರಣದಲ್ಲಿ ನನಗೆ ಮಾಮೂಲು, ಹಾಗಾಗಿ ನಾನು ಆ ರೀತಿಯ ಯಾವುದೇ ಕೆಲಸವನ್ನು ಮಾಡಿಲ್ಲ, ಅದ್ರ ಬಗ್ಗೆ ಇನ್ನೂ ಬೇಕಾದ್ರೆ ತನಿಖೆಯನ್ನು ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿರ್ತಕ್ಕಂಥದ್ದು. ಪ್ರೇಮ್. ಓಕೆ.